2025 ಈ ವರ್ಷದಲ್ಲಿ ನೋಡಿರುವಂತಹ ಅನಾಹುತಗಳು, ನಾನು ಆರಂಭದಲ್ಲಿ ಹೇಳ್ದಂಗೆ ನಾವು ವಯಸ್ಸಾಯಿತು ಸತ್ರು, ಕಾಯಿಲೆ ಬಂದರು ಸತ್ರು ಅನ್ನುವಂತಹ ನಂಬರ್ಸ್ ತೀರಾ ವಿರಳ ಕೇಳಿರೋದು. ಎಲ್ಲವೂ ಕೂಡ ಗುಂಪು ಗುಂಪಾಗಿ ಯುವಕರು, ಮದುವೆ ವಯಸ್ಸಿನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಮನೆಗೆ ಆಧಾರ ಸ್ತಂಭವಾಗಿದ್ದಂಥವ್ರು, ಇಂಥವ್ರುಗಳ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ. ಯಾಕೆ ಹಿಂಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಹೋಗೋಣ. ಗುರುಗಳೇ, ಏನಾಗುತ್ತೆ, ಹೆಂಗಿರಬೇಕು ನಾವುಗಳು ಅಂತ ಹೇಳ್ಕೊಟ್ರಿ. ಆಲ್ರೆಡಿ ಹೇಳಿದ್ರಿ 2027 ತನಕ ಎಷ್ಟು ಜೋಪಾನವಾಗಿರಬೇಕು ಅಂತ. ಯಾಕೆ ಹಿಂಗಾಗ್ತದೆ ಗುರುಗಳೇ ಕಾಲ? ಈಗ ನೀವು ಇನ್ನೂ 4 ಗ್ರಹಗಳಲ್ಲಿ ಜಾಗ್ರತೆ ಇಟ್ಕೋಬೇಕು. ಕಾಲ ಇರೋದೇ ಹಾಗೆ, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ನಾನು ಏನಾದರೂ ಒಂದು ಹೇಳಿದ್ರೆ ಒಂದು ಸೈಕಲಾಜಿಕಲ್ಲ ಕೆಲವು ಹೇಳ್ಬೋದು, ಕೆಲವು ಥಿಯರಿಟಿಕಲ್ ಹೇಳ್ಬೋದು, ಕೆಲವಂತೂ ಶಾಸ್ತ್ರಬದ್ಧವಾಗಿ ಗ್ರಹಗಳ ಮುಖಾಂತರನೇ ಹೇಳ್ಬೋದು. ಅಷ್ಟೇ ಬಿಟ್ಟರೆ ಬೇರೆ ಹಿಂಗೆ ಆಗತ್ತೆ ಅನ್ನೋಕ್ಕೆ ನಾನು ದೇವರಲ್ಲ. ಒಂದು. ಎರಡನೇದು, ಯಾಕೆ ಹಿಂಗ ಭೂಮಿ ಮೇಲೆ ಹಿಂಗೆ ಯಾಕೆ ಹಿಂಗಾಗತ್ತೆ ನಿನ್ನ ಪ್ರಶ್ನೆ. ಸೊ ಯಾಕೆ ಹಿಂಗಾಗತ್ತೆ ಅಂತಕ್ಕದಕ್ಕೆ ಪ್ರಾರಬ್ಧ ಕರ್ಮ ಅಂತ ಕರಿತೀವಿ. ನೀನು ಮಾಡಿದ್ದುಂಡ ಮಾರಾಯ, ಸೊ ದಿಟ್ ಇಸ್ ಯುವರ್ ಫೇಟ್ ಅಂತ. ಸೊ ಅದಕ್ಕೆ ಜನದಲ್ಲಿ ಹಣೆ ಬರದಲ್ಲಿ ಗೈಡ್ಲೈನ್ ಆಗಿರಬೇಕೆ ಹೊರತು ಫೇಟ್ ಇದೆ ಆಗಿರ್ತಕ್ಕಂಥ ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 60% ಅಸ್ಟ್ರಾಲಜಿ, 20% ಹ್ಯೂಮನ್ ಸೈಕಾಲಜಿ, ಇನ್ 20% ವಿಲ್ ಪವರ್. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಸೊ ಸ್ವಾಮಿ ನಾರಾಯಣ ವಿಶೇಷವಾಗಿರ್ತಕ್ಕಂಥ ವಿವೇಕಾನಂದರು ಹೇಳಿದ ಹಾಗೆ, ಜಗತ್ತಲ್ಲಿ ನೀವು ದೇವ್ರು ನಂಬದೇ ಹೋಗಲಿ, ಏನೋ ಬೇಡ ಅಂತ ಇಟ್ಕೊಂಬೇಡ. ಎಲ್ಲ ಧರ್ಮಗಳು ಇದೆ, ಎಲ್ಲ ಧರ್ಮಗಳು ಮನುಷ್ಯರೇ. ಮನುಷ್ಯನಿಗೆ ಇವತ್ತಿನ ದಿವಸ ಎಷ್ಟೋ ಜನಕ್ಕೆ ಏನು ಹೇಳ್ತೀವಿ, ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗ್ತೀರ. ದೇವಸ್ಥಾನದಿಂದ ಆಚೆ ಬಂದ ತಕ್ಷಣ ಭಿಕ್ಷದವರಿಗೆ ಊಟಗಳ ಉಪಚಾರಗಳನ್ನು ನೀವು ದುಡ್ಡು ಕೊಡಬೇಡಿ ಅಂತ ಎಷ್ಟೋ ಜನ ಬೈದಿದ್ದೀನಿ. ನೀವು ಭಿಕ್ಷದವ್ರು ಹೊರಗಡೆ ಇರ್ತಕ್ಕಂಥವ್ರಿಗೆ ದುಡ್ಡುಗಳನ್ನು ಕೊಡಬೇಡಿ, ಅಪಾತ್ರದಾನ ಅಂತ ಹೇಳುತ್ತೆ. ಅವನಿಗೆ ಊಟ ಇಲ್ವಾ, ಊಟ ಬಡಿಸಿ. ಚಳಿ ಆಗ್ತದೆ, ರಗ್ ಕೊಡಿ. ಬಟ್ಟೆ ಇಲ್ವಾ, ಬಟ್ಟೆ ಅದನ್ನು ಕೊಡಿ. ನೀವು ದುಡ್ಡು ಕೊಟ್ಟರೆ ಏನಾಗುತ್ತೆ, ಅವನು ಕುಡಿದ್ರೆ ಕುಡಿದಿದ್ದ ಫಲ ನಿಮಗೆ ಅಂತ ಹೇಳ್ತೀವಿ. ಸೊ ಪ್ರತಿಫಲ ಹೇಗೆ ಬರುತ್ತೆ ಗೊತ್ತಿಲ್ಲ. ಸೊ ಅಪಾತ್ರದಾನ ಮಾಡಬೇಡಿ, ಪಾತ್ರದಾನ ಮಾಡಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಇವಾಗ ರಾತ್ರಿ ಇವರು ಪ್ರಯಾಣ ಮಾಡ್ತಾ ಇದ್ದದ್ರಲ್ಲಿ ಇವತ್ತು ರೋಡ್ಸು ಭಾಳ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದು, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ಸು ಭಾಳ ಚೆನ್ನಾಗಿರ್ತಕ್ಕಂಥದ್ದು. ಜಗತ್ತಲ್ಲೇ ಸರ್ಕಾರದಲ್ಲಿ ಮೂರೇ ನಾವು ಕೇಳೋದು, ಒಂದು ಎಲೆಕ್ಟ್ರಿಕ್ಕು, ಎರಡನೇದು ನೀರು, ಮೂರನೇದು ರೋಡು. ಪುಣ್ಯಕ್ಕೆ ವಿಕಾಸ ಭಾರತ ಇವತ್ತು ಚೆನ್ನಾಗಿದೆ ಅಂದರೆ ನರೇಂದ್ರ ಮೋದಿನೂ ನಿತಿನ್ ಗಡ್ಕರಿನ ನೆನೆಸ್ಕೋಬೇಕು. ಕನ್ಯಾಕುಮಾರಿ ಟು ಕಾಶ್ಮೀರ್, ಇವತ್ತು ಅವರಿಬ್ಬರನ್ನು ಬಿಟ್ಟರೆ ಇನ್ನು ಜಗತ್ತಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಗಿರೋದು ಕಳೆದ ಒಂದು 20 ವರ್ಷದಲ್ಲಿ ಇನ್ನು ಯಾವ ಜಗತ್ತಲ್ಲೂ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಡೋದು ಇರ್ದೋ ಮುಂದಕ್ಕೆ ಗೊತ್ತಿಲ್ಲ. ಆದರೆ ಇಂಥ ಒಳ್ಳೆ ರೋಡ್ಗಳಲ್ಲಿ ನೀನು CCTV ಕ್ಯಾಮ್ರಾ ಹಾಕಿರ್ತಾರೆ. ಇಷ್ಟು ಜನಕ್ಕೆ 80 ಕಿಲೋಮೀಟರ್ ಸ್ಪೀಡಲ್ಲಿ ನೋಡು, ಮೈಸೂರಲ್ಲಿ ಬ್ರಿಡ್ಜ್ ಹಾಕಿದ್ದಾರೆ. ಏನು ಪೆದ್ದು ನನ್ನ ಮಕ್ಕಳು ಅಂದರೆ, ನೀವು 80 ಮೇಲೆ ಹೋಗ್ಬೇಡಿ, ಅವ್ನು ನಿಧಾನ ಖಾಲಿ ರೋಡು, ನೀವು 80ರಲ್ಲೇ ಹೋಗಿ ಅಂತ. ಏನು ಪೆದ್ದು ಮುಂಡೆ ಮಕ್ಕಳು, ಈ ಸರ್ಕಾರದವ್ರಿಗೂ ಬುದ್ಧಿ ಇಲ್ಲ. ಅವ್ನು ಪಾಡಿಗೆ ಅವ್ನು ಹೋಗಲಿ, ನಿಮಗೆ ಏನು ಹೋಗಬೇಕು, ಸಾಯೋ ಅಂತಕ್ಕಂಥ ಸಾಯ್ತಾನೆ ಅಂತ. ಸಾಯಕ್ಕೋಸ್ಕರ ನೀನು 80 ಕಿಲೋಮೀಟರ್ ಅಲ್ಲ, ಅಲ್ಲಿ ನೀನು ಇಷ್ಟು ದಾಟಿದ ತಕ್ಷಣ 100 ಫೈನ್, ಅವನ ಹೆಸರು ಬಂದ್ಬಿಡತ್ತೆ. ಹಾಗೆಲ್ಲ ಬೇಕಾಗಿಲ್ಲ ಪೆದ್ದುಗಳು. ಆಮೇಲೆ ಪ್ರತಿಯೊಬ್ಬನು ರೋಡ್ ಟ್ಯಾಕ್ಸ್ ತೊಗೊತಾನೆ. ಇವತ್ತಿನ ಸರ್ ರೋಡ್ ಟ್ಯಾಕ್ಸ್ ಎಂಥ ಪೆದ್ದು ನನ್ನ ಮಕ್ಕಳು ಅಂದರೆ, ಭಾರತ ದೇಶ ಎಲ್ಲ ಕಡೆನೂ ಗಾಡಿ ಸೇಲ್ ಮಾಡಿದಾಗ ರೋಡ್ ಟ್ಯಾಕ್ಸ್ ತೊಗೊತಾರೆ. ಗಾಡಿ ಸೇಲ್ ಮಾಡಿದ್ಮೇಲೆ ರೋಡ್ ಟ್ಯಾಕ್ಸ್ ತೊಗೊಂಡ್ಮೇಲೆ ಮುಚ್ಕೊಂಡಿರ್ಬೇಕು ತಾನೆ. ಅದರಲ್ಲಿ ಲೈಫ್ ಟ್ಯಾಕ್ಸ್ ಬೇರೆ ಒಂದಷ್ಟು ಪಿಂಡ. ಆ ಲೈಫ್ ಟ್ಯಾಕ್ಸಲ್ಲಿ 15 ವರ್ಷ ಆದ ತಕ್ಷಣ ಗಾಡಿ ಮಾರಿ ಅಂತ. ಇವನು ಇನ್ನೂ EMI ಕಟ್ಟಿರಲ್ಲ, ಕಷ್ಟೋ ಸುಖ ಅವನು ಒಂದು ಕಾರ್ ತೊಗೊಂಡಿರ್ತಾನೆ, ಅದೊಂದಷ್ಟು ದುಡ್ಡಾಯಿತು. ಇದ್ರ ಜೊತೆಗೆ ಟೋಲ್ ಕಟ್ಟಿ ಅಂತ. ಈ ಟೋಲಲ್ಲಿ ನೀನು ಮಂಗಳೂರು ಹತ್ರ ಹೋಗು, ಇನ್ನೊಂದಷ್ಟು ಟೋಲ್ ಹತ್ರ ಹೋಗು, ದೆರ್ದವ್ರದ್ದು ಟೋಲೇ ಮುಗ್ದೋಗಿದೆ. ಏನೋ ಅಂದರೆ ಅವ್ರ ಪೀರಿಯಡು ಮುಗ್ದೋಯ್ತು, ಇನ್ನೂ ನುಂಗ್ತಾ ಇದ್ದಾರೆ ದೆರ್ದವ್ರು, ಟೋಲ್ಗೆ ಹೋಗ್ತಾ ದುಡ್ಡು ತೊಗೊಳ್ಳಿ ಅಂತ. ಅದಕ್ಕೆ ಕಳ್ಳ ಮಾರ್ಗ ಸಾಕಷ್ಟಿದೆ. ಕಳ್ತನ ಮಾಡೋನಿಗೆ ತಪ್ಪಿಸ್ಕೊಂಡು ಹೋಗಿ ಹೆಂಗಾಗಿದೆ. ಸೊ ಜೀವನದಲ್ಲಿ ಏನು ಹೇಳ್ತಾನೆ, ವೆನ್ ಆಲ್ ಡೋರ್ಸ್ ಆರ್ ಕ್ಲೋಸ್ಡ್ ಒನ್ ವಿಂಡೋ ವಿಲ್ ಬಿ ಓಪನ್ಡ್ ಅಂತ ಭಗವಂತ ಒಂದು ಡೋರನ್ನು ಇಟ್ಟಿರ್ತಾನೆ. ಇವರುಗಳನ್ನು ಬದುಕ್ತಕ್ಕಂಥದ್ದು ಬದುಕೋ ಹೋಗಂತ. ನೀರನ್ನ ನೀನು ಯಾವತ್ತು ಮುಳುಗ್ತೀಯ, ನೀರಲ್ಲಿ ಒಬ್ಬ ಮನುಷ್ಯ ನೀನು ನೋಡಿ ಹೋಗಿ ವಿದ್ಯಾ ಬದುಕು ಅಂತ ಒಂದು ಸಲ ಬಿಸಾಕತ್ತಂತೆ, 2ನೇ ಸಲ ಬಿಸಾಕತ್ತೆ, 3ನೇ ಸಲ ಎಳೆದೇ ಬಿಡ್ತಾಳೆ ಗಂಗೆ ಅಂತಾಳೆ. ಸೊ ಆದ್ದರಿಂದ ಇವ್ರುಗಳು ಸಾಯ್ತಕ್ಕಂಥವ್ರು ಎಷ್ಟು ಜನ ಸತ್ರು ಗೊತ್ತಿಲ್ಲ, ಹಾಸ್ಪಿಟಲ್ ಸೇರಿದವ್ರು ಎಷ್ಟು ಜನ ಗೊತ್ತಿಲ್ಲ, ಹಾಸ್ಪಿಟಲ್ಗೆ ಹೋಗಿದವ್ರು ವಾಪಸ್ ಬರೋರು ಎಷ್ಟು ಜನ ಗೊತ್ತಿಲ್ಲ. ಇನ್ನೊಂದು ತಮಾಷೆ ಹೇಳ್ತೀನಿ ಕೇಳೋ, ಇವ್ರು ಯಾರು ಹಾಸ್ಪಿಟಲ್ ಸೇರಿದ್ರು ನನಗೂ ಗೊತ್ತಿಲ್ಲ ಖಂಡಿತ. ನೀನು ಚಿತ್ರದುರ್ಗ ಹತ್ರ ಎಲ್ಲೋ ಅಂತ ಹೇಳ್ತಾ ಇದೆಯಾ. ಬೆಂಗಳೂರಲ್ಲಿ 6 ಹಾಸ್ಪಿಟ್ಲ್ ಇದೆ, ನಾನು ಹೆಸರು ಹೇಳಲ್ಲ ಅಂತ ಇಟ್ಕೋ, ಯಾಕಂದರೆ ಪಾಪ ಅವ್ರು ಬಾಯ್ಬಿಡ್ಕೊಂಡ್ಬಿಡ್ತಾರೆ. ಆ 6 ಹಾಸ್ಪಿಟ್ಲು ಎಲ್ ಶೇಪು. ಯಾವ ಕಾರಣಕ್ಕೂ ಹಾಸ್ಪಿಟ್ಲ್ಗೆ ಹೋದವನು ವಾಪಸ್ಸು ಬದುಕಿ ಬರಲ್ಲ, ಹೆಣವಾಗೇ ಬರೆದಿಟ್ಕೊಂಬಿಡು. ಅಯ್ಯೋ ವಾಸ್ತುದೋಷ ಅಲ್ಲ, ದಿಸ್ ಇಸ್ ಫ್ಯಾಕ್ಟು, ಬರೆದಿಟ್ಕೊಂಬಿಡು. ಆ ಹಾಸ್ಪಿಟ್ಲ್ ಕಾಲಿಟ್ಟವನು ವಾಪಸ್, ಅದು ನಾನು ಹೇಳಕ್ಕೂ ಅಲ್ಲ, ಎಲ್ ಶೇಪ್ ಇದೆ. ಆಮೇಲೆ ಹಾಸ್ಪಿಟ್ಲ್ ಇರೋ ವಾಸ್ತುನೇ ಹಂಗೆ ಪ್ರಾಬ್ಲಮ್ಮು. ಎಲ್ ಶೇಪ್ ಯಾವತ್ತೂ ಹಾಸ್ಪಿಟಲ್ ಕಟ್ಟಬಾರ್ದು. ಒಂದು. ಎರಡನೇದು, ಭೂತಬಂಗ್ಲಾ ಇರತಕ್ಕಂಥ ಹಾಸ್ಪಿಟಲ್ಸ್ ಯಾವ್ದಾರು ಇದ್ದರೆ ಪುನರ್ಚೇತನ. ಒಂದು ಮನೆಗೆ 100 ವರ್ಷಕ್ಕೆ ಒಂದ್ಸಲ ಪೇಂಟ್ ಹೊಡಿಬೇಕು ಅಂತಾರೆ. 10 ವರ್ಷಕ್ಕೆ ಟೈಮ್ ಪೇಂಟ್ ಹೊಡಿ. ಅಯ್ಯೋ ಒಳ್ಳೆ ಪೇಂಟ್ ಹೊಡಿಸಿದ್ದೀವಿ ನಾವು, ಗಲೀಜು ಮಾಡೋರು ಯಾರೂ ಇಲ್ಲ. 100 ವರ್ಷಕ್ಕೆ ಚೆನ್ನಾಗೇ ಇರುತ್ತೆ. ಮನೇನ 100 ವರ್ಷಕ್ಕೆ ಒಂದ್ಸಲಿ ಮುರಿದು ಹಾಕ್ಬಿಟ್ಟು ಹೊಸ ಕಟ್ಟಬೇಕು ಅಂತ ಯಾರು ಕಟ್ತಾರೆ? ದುಡ್ಡಿಗೆ ಜಾಸ್ತಿ ಕಷ್ಟ ಇದೆ. ಅಟ್ಲೀಸ್ಟ್ ಅಡುಗೆ ಮನೇಲಿ ಹೆಂಗಸರಿಗೆ ಏನು ಹೇಳ್ತಾರೆ, ಉಪ್ಪಿನಕಾಯಿನಲ್ಲಿಡು, ಉಪ್ಪಿನಲ್ಲಿಡು, ಹಿಂಗಾದರೂ ಚೇಂಜ್ ಮಾಡಿದ್ರೆ ವಾಸ್ತು ಚೇಂಜ್ ಆಗುತ್ತೆ. ಫ್ರಿಡ್ಜಲ್ಲಿ ಇಟ್ಟಿದೆ, ಇಲ್ಲಿಡು ಸೋಫಾ, ಈ ಕಡೆ ಚೇಂಜ್ ಮಾಡ್ಕೊ ಟಿವಿನ ಅಂತ ಹೇಳ್ತೀವಿ. ಕೆಲವರಿಗೆ ಕೇಳೋ ಅಂಥವ್ರಿಗೆ, ಇಲ್ದಿದ್ದವ್ರು ನಾವೇನೋ ಮಾಡೋಕ್ಕಲ್ಲ, ಮುಂಡು ನಿಮ್ಮ ಹಣೆಯವರ ಸಹಾಯ ಅಂತೀವಿ. ಆದರೆ ವಿಶೇಷವಾಗಿರ್ತಕ್ಕಂಥ ಅಂಥ ಹಾಸ್ಪಿಟಲ್ಸು ಇದ್ದಾಗ
ಇವ್ನು ಹೋದಾಗ ಇವ್ನ ಟೈಮ್ಗೆ ಗುರುಬಲ ಚೆನ್ನಾಗಿದ್ರೆ ವಿದ್ಯಾ ನಿನಗೆ ನೀನು ಕೂತ್ಕೊಂಡು ಸೈನ್ ಆಗ್ತಿರ್ತೀಯ, ನೀನು IAS ಆಫೀಸರ್ ತೊಗೊಂಡು ಅವ್ನು ಬಂದಿರ್ತಾನೆ ನಿನ್ನ ಹತ್ರ ಏನೋ ಒಂದು ಪೇಪರ್ ತೊಗೊಳಕ್ಕೆ ಬಂದಿರ್ತಾನೆ. ಅವ್ನು ಗುರುಬಲ ಚೆನ್ನಾಗಿದ್ದರೆ ನೀನು ಸೈನ್ ಆಗ್ತಾ ಇರೋ ಸಮಯ ಕರೆಕ್ಟಾಗಿ ರಾಹುಕೇತು ಬರ್ತಾನೆ, ಸಾಹೇಬ್ರೆ ಒಂದು ಕಾಫಿ ತೊಗೊಳ್ಳಿ. ಅವ್ನ ಟೈಮ್ ಚೆನ್ನಾಗಿದ್ದರೆ ನೀನು ಏನು ಮಾಡ್ತೀಯ, ಒಂದು ನಿಮಿಷ ಇರು, ನೋಡಲ್ಲ ಸೈನ್ ಇಲ್ಲ ಮುಚ್ಕೊಂಡಿರೋ ಒಂದು ನಿಮಿಷ ಸೈನ್ ಹಾಕ್ಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟು ಆಮೇಲೆ ತೊಗೊಳ್ತೀಯ ಕಾಫಿನ. ಅವ್ನ ಟೈಮ್ ಚೆನ್ನಾಗಿಲ್ವಾ, ನೀನು ಫಸ್ಟ್ ಕಾಫಿ ಇಸ್ಕೊಂಡಿರ್ತೀಯ, ಅಷ್ಟೊತ್ತಿಗೆ ಇನ್ನೊಂದು ಫಸ್ಟ್ ಫೈಲ್ ಮೇಲೆ ಬಂದು ಬೀಳುತ್ತೆ. ಸೊ ಹಾಗೆ ಇವ್ರು ಸತ್ತಿರೋರಿಗೆ ಸುಟ್ಟಿರೋರಿಗೆ ಇಟ್ ಈಸ್ ಕ್ಲೋಸ್ಡ್ ಫೈಲ್ಸ್. ಸೊ ನಾನು ದೈವಿಕವಾಗಿ ಹೇಳ್ಬೋದೇ ಹೊರತು ಆಮೇಲೆ ಇವರಿಂದ ನನಗೇನು ದ್ವೇಷ ಇಲ್ಲ, ಆಮೇಲೆ ಇವ್ರು ಯಾವುದೂ ಅನ್ಯಥಾ ಭಾವಿಸ್ತಕ್ಕಂಥ ಅವಕಾಶಗಳಿಲ್ಲ. ಗುರುಗಳು ಏನು ಹೊರಟಾಗಿ ಮಾತಾಡ್ತಾರೆ ನೋಡು, ಭಗವದ್ಗೀತೆಯಲ್ಲಿ ಓದೋನು ಕೃಷ್ಣ ಪರಮಾತ್ಮ ಹೇಳಿರೋದು, ನೀನು ಪಕ್ಕದಲ್ಲಿ ನೆಂಟರು ಕೂಡ ಯೋಚನೆ ಮಾಡಬೇಡ ಅಂತಾನೆ. ಸನ್ಯಾಸಿಗಳು ನಾವೆಲ್ಲ ಯೋಚನೆ ಮಾಡೋದೇನು ಗೊತ್ತಾ, ಮೋಕ್ಷ ಮಾರ್ಗ ಅಂತ, ಮುಕ್ತಿ ಬೇರೆ ಮೋಕ್ಷ ಬೇರೆ, ಅಂದರೆ ಜನ್ಮದಲ್ಲಿ ಮತ್ತೆ ಪುನರ್ಜನ್ಮ ಬೇಡ ಅಂತ. ಸೊ ಅದರಿಂದ ನೀವುಗಳೆಲ್ಲ ಏನಂದರೆ ನಮ್ಮ ಪ್ರಕಾರವಾಗಿ ಅನ್ಯಥ ಕೈ ಮುರ್ಕೊಂಡು ಕಾಲು ಮುರ್ಕೊಂಡು ಒದ್ದಾಡಿಕೊಂಡು ಅಂಥವರು ದಯವಿಟ್ಟು ಅಯ್ಯೋ ಬೇಡಪ್ಪ ಅಂತ ಹೇಳ್ಬಿಡ್ತೀವಿ. ಇನ್ನೊಂದು ಕೆಲವರು ಇರ್ತಾರಮ್ಮ ಬೆಡ್ ರಿಡನ್ನಾಗಿ, ನಾನು ಎಷ್ಟೋ ಜನ ಸಾಯಿಸಿದ್ದೀನಿ, ಎಷ್ಟೋ ಜನ ಬದುಕಿಸಿದ್ದೀನಿ, ಅಂದರೆ ಕತ್ತಿಚ್ಕಲ್ಲ ನಿನಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ TV ಮುಖಾಂತರ. ಏನು ಹೇಳ್ತೀನಿ, ಬೆಡ್ ರಿಡನ್ ಆಗಿರ್ತಾರೆ, ಅವ್ರು ಔಷಧಿ ತೊಗೊಳ್ತಾ ಇಲ್ಲ, ಏನು ಹೇಳೋ ಔಷಧಿ ಹೋಗ್ತಾರೆ, ಊಟನೇ ಹೋಗಲ್ಲ, ನೀರೇ ಹೋಗಲ್ಲ ಅಂತಿರ್ತಾರೆ. ಆ ಬೆಡ್ ರಿಡನ್ ಆಗ ನೀನು ತೊಗೊಳ್ದೇನೆ ಇದ್ರೆ ಮೋಷನೂ ಬರಲ್ಲ, ಆದರೆ ಬೆಡ್ ರಿಡನ್ ಆಗಿದ್ದಾರೆ ಇಂಥವ್ರನ್ನ ದಯವಿಟ್ಟು ಕರ್ಕೊಂಬಿಡಿ ದೇವ್ರೆ ಅಂತೀನಿ. ಬದುಕಿದ್ ಯಾಕೆ ನರ್ಕ ನೋಡಿ, ಅಲ್ಲಲ್ಲ ಅಂಥವ್ರನ್ನ ಕಳಿಸ್ಬಿಟ್ಟಿದ್ದೀನಿ. ಅಂದರೆ ಕೆಲವು ಮಂತ್ರ ಹೇಳಿ ಈ ನೀರನ್ನ ಸೋಮವಾರ ದಿವಸ ಕಳಿಸಿ ಅವ್ರು ಗ್ಯಾರಂಟಿ ಸೋಮವಾರ ಅಥವಾ ಗುರುವಾರ ಸತ್ತೋಗ್ತಾರೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತೀನಿ. ಭಾಳ ಜನ ಕಳಿಸ್ಬಿಟ್ಟಿದ್ದೀನಿ. ಮುಲಾಜ್ ಆಗತ್ತೆ, ಪೋಸ್ಟ್ಪೋನ್ ಪ್ರೀಪೋನ್ ಮಾಡ್ಬೋದು. ಜಯ ಹೋಮ ಅಂತ ಕೇಳಿದ್ವಿ, ಅಂದ್ರೆ ಏನಾದ್ರು ಸಮಸ್ಯೆ ಇದ್ರೆ ಅದೆಲ್ಲ ನಿವಾರಿಸಿ ಗಟ್ಟಿ ಮಾಡ್ಕೊಳ್ಳೋದು. ಆಮೇಲೆ ಜೀವವನ್ನ ತೆಗಿಯೋಕ್ಕೂ ನಮ್ಮಲ್ಲಿ ಅಸ್ತ್ರಗಳಿದಾವೆ. ಅಸ್ತ್ರ ಅಂದ್ರೆ ಪರಿಹಾರ ಇದೆ. ಅಂದ್ರೆ ನೋಡಿ ಇಂಥ ನರಳಿಸ್ಬೇಡ ಅಂದ್ರೆ ಆ ನೋವು ಏನು ಗೊತ್ತಾ ನಮ್ಮ ಮೇಲೆ ಬರುತ್ತೆ. ಅಂದ್ರೆ ಅವನ ಅಕಸ್ಮಾತ್ ನೀನು ಕಳಿಸ್ಬಿಡು ಅಂದಾಗ ಇವ್ರ ಮನೆ ಕುಟುಂಬದ ಮೇಲೆ ಬರುತ್ತೆ. ಆ ಸಮಯಕ್ಕೆ ಹೇಳಿರ್ತೀನಿ, ಬೆಡ್ಡನ್ನ ದಯವಿಟ್ಟು ಯಾವ ಗೋಡೆಗಳಿಗೂ ಅಟ್ಯಾಚ್ ಮಾಡಬೇಡಿ.